ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಯ 2026-27ನೇ ಸಾಲಿನ ಫಲಿತಾಂಶ ಕೊನೆಗೂ ಪ್ರಕಟವಾಗಿದೆ. ಆದರೆ ರಿಸಲ್ಟ್ ನೋಡುವುದು ಹೇಗೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಸೈಬರ್ ಸೆಂಟರ್ ಕಡೆ ಹೋಗುವ ಮುನ್ನ ಈ ವಿಡಿಯೋನ ನೋಡಿ. ನಮಸ್ಕಾರ, ನಾನು ನಿಮ್ಮ ಕಿರಣ್ ಸರ್. ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಲಿಂಕ್ ಗಳ ಗೊಂದಲವಿಲ್ಲದೆ ನೇರವಾಗಿ ಗೂಗಲ್ ಮೂಲಕ ಕೇವಲ 1 ನಿಮಿಷದಲ್ಲಿ ನಿಮ್ಮ ರಿಸಲ್ಟ್ ನ ಮೊಬೈಲ್ ನಲ್ಲಿ ಚೆಕ್ ಮಾಡೋದು ಹೇಗೆ ಅಂತ ನಾನು ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೇನೆ. ಜೊತೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ರೆಡಿ ಮಾಡಿಕೊಳ್ಳಬೇಕಾದ ದಾಖಲಾತಿಗಳು ಯಾವ್ಯಾವು ಮತ್ತು ಒಂದು ವೇಳೆ ಈ ಬಾರಿ ಅವಕಾಶ ಸಿಗದೆ ಹೋದರೆ ಮುಂದಿನ ಬೆಸ್ಟ್ ಪ್ಲಾನ್ ಏನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫಲಿತಾಂಶ ನೋಡಲು ನಿಮಗೆ ಬೇಕಾಗಿರುವುದು ಕೇವಲ ಒಂದೇ ಒಂದು ಮಾಹಿತಿ, ಅದೇ ನಿಮ್ಮ ಮಗುವಿನ SATS ID ಅಂದ್ರೆ ಸ್ಯಾಟ್ಸ್ ID ಅಂತ ಕರೀತಾರೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನ ಗೂಗಲ್ ನ ಓಪನ್ ಮಾಡಬೇಕಾಗತ್ತೆ. ಗೂಗಲ್ ನಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಬೇಕಾಗತ್ತೆ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ DOM ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಮೊದಲನೇ ವೆಬ್ಸೈಟ್ ಬರುತ್ತೆ, ಡೈರೆಕ್ಟರೇಟ್ ಆಫ್ ಮೈನಾರಿಟಿ ಅಂತ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಮತ್ತಷ್ಟು ಓದಿ ಅಂತ ಇರುತ್ತೆ, ಮತ್ತೆ ಅಥವಾ ಇಂಗ್ಲಿಷ್ ನಲ್ಲಿ ಇದ್ರೆ ರೀಡ್ ಆಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, 2026 6ನೇ ತರಗತಿಯ ಪ್ರವೇಶದ ಫಲಿತಾಂಶ ಪ್ರಕಟವಾಗಿದೆ. ಇದನ್ನ ನೀವು ನಿಮ್ಮ ಸ್ಯಾಟ್ಸ್ ID ಮುಖಾಂತರ ನೋಡಿಕೊಳ್ಳಬಹುದು ಅಂತ ಇಲ್ಲಿ ತೋರಿಸಿದ್ದಾರೆ. ಅದ್ರ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ಎಂಟರ್ SATS ID ಬಾಕ್ಸ್ ನಲ್ಲಿ ನಿಮ್ಮ 9 ಅಂಕಿಗಳ ಸ್ಯಾಟ್ಸ್ ID ಯನ್ನ ತಪ್ಪಿಲ್ಲದೆ ನಮೂದಿಸಬೇಕಾಗತ್ತೆ. ಹಾಗೆ ಕೆಳಗಿರುವ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫಲಿತಾಂಶದ ವಿವರಗಳು ಕಾಣ್ತಾ ಇರಬಹುದು. ನೋಡ್ತಾ ಇರಿ, ಈಗ ಹೆಸರು ಬರ್ತಾ ಇದೆ, ಮಗುವಿನ ಹೆಸರು, ತಂದೆಯ ಹೆಸರು, ಸ್ಯಾಟ್ಸ್ ನಂಬರ್ ಇರುತ್ತೆ, ಹಾಗೆ ಅಂಕಗಳನ್ನು ಕೂಡ ಅಲ್ಲೇ ತೋರಿಸ್ತಾರೆ. ಮತ್ತೆ ಡೌನ್ಲೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮಕ್ಕಳ ಫಲಿತಾಂಶವನ್ನ PDF ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ರಿಸಲ್ಟ್ ನೋಡಿದ್ದಾಯ್ತು, ಶಾಲೆ ಅಲರ್ಟ್ ಆಯ್ತಾ? ಆದ್ರೆ ಇಲ್ಲಿಗೆ ಕೆಲಸ ಮುಗಿದಿಲ್ಲ, ಯಾಕಂದ್ರೆ ಶಾಲೆ ಅಲರ್ಟ್ ಇನ್ನೂ ಆಗಿಲ್ಲ. ಆದ ಬಳಿಕ ಅಡ್ಮಿಷನ್ ಶುರು ಆಗತ್ತೆ. ಅದಕ್ಕಿಂತ ಮುಂಚೆ ನೀವು ಕೇವಲ ಪ್ರಮುಖ ದಾಖಲಾತಿಗಳನ್ನ ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಮುಖ್ಯವಾಗಿ ನೀವು ಅಲ್ಪಸಂಖ್ಯಾತರ ಪರೀಕ್ಷೆಯಲ್ಲಿ ಪಾಸ್ ಆಗಿ ನಿಮ್ಮ ಅಂಕಗಳು ಚೆನ್ನಾಗಿ ಬಂದು ಫಲಿತಾಂಶದ ನಂತರ ಪ್ರಕಟವಾಗುವಂತಹ ಶಾಲಾ ವಿವರಗಳು ಕೊಟ್ಟಾಗ ನೀವು ಯಾವ ಶಾಲೆಗೆ ಆಯ್ಕೆ ಆಗಿದ್ದಾರೋ ಅನ್ನೋದು ಮಾಹಿತಿ ನಿಮ್ಗೆ ದೊರೆಯುತ್ತೆ. ಆಗ ನೀವು ದಾಖಲಾತಿಗಳನ್ನ ರೆಡಿ ಮಾಡಕ್ ಹೋದ್ರೆ ಸಮಯ ಉಳಿದಿರಲ್ಲ. ಅದಕ್ಕೆ ಪ್ರಮುಖವಾಗಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ವಿದ್ಯಾರ್ಥಿಯ ಪೋಷಕರ ಆಧಾರ್ ಕಾರ್ಡ್ ಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋಗಳು ಇರಬೇಕಾಗತ್ತೆ ಮತ್ತು ಕಳೆದ ವರ್ಷದ ಅಂಕಪಟ್ಟಿ ಕೂಡ ಕಂಪಲ್ಸರಿಯಾಗಿ ಬೇಕಾಗತ್ತೆ. ಇವೆಲ್ಲ ಡಾಕ್ಯುಮೆಂಟ್ ಗಳನ್ನ ಒಂದು ಫೈಲ್ ನಲ್ಲಿ ಇಟ್ಟುಕೊಂಡು ನೀವು ರೆಡಿ ಆಗಿರ್ಬೇಕಾಗತ್ತೆ. ಈಗ ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಒಂದು ವೇಳೆ ರಿಸಲ್ಟ್ ನೋಡಿದಾಗ ನಿಮ್ಮ ನಿರೀಕ್ಷಿತ ಅಂಕಗಳು ಅಥವಾ ಸೀಟು ಸಿಗಲಿಲ್ಲ ಎಂದರೆ ದಯವಿಟ್ಟು ನಿರಾಸೆ ಬೇಡ. ಇದು ಅಂತ್ಯವಲ್ಲ, ಇದು ಆರಂಭ. 4ನೇ ಮತ್ತು 5ನೇ ತರಗತಿಯಲ್ಲಿರುವ ನಿಮ್ಮ ಮಕ್ಕಳಿಗೆ ನವೋದಯ, ಮುರಾರ್ಜಿ ಸೇರಿದಂತೆ ಹಲವು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳನ್ನ ಎದುರಿಸಲು ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಯಲ್ಲಿ ಜೂನ್ 8ರಿಂದ ಹೊಸ ಬ್ಯಾಚ್ ಶುರುವಾಗಲಿದೆ. ಗಣಿತ ಎಂದರೆ ಭಯಪಡುವ ಮಕ್ಕಳಿಗಾಗಿ ನಾವು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ತ್ರಿಶೂಲ್ ಮತ್ತು ಡಕ್ಟೈಲ್ ಮೆಂಟಲ್ ಮ್ಯಾಥ್ಸ್ ತಂತ್ರಗಳ ಮೂಲಕ ಮಕ್ಕಳ ಕಷ್ಟಕರವಾದ ಲೆಕ್ಕಗಳನ್ನ ಆಡುತ್ತಲೇ ಬಿಡಿಸಲು ಕಲಿಸುತ್ತೇವೆ. ಅಷ್ಟೇ ಅಲ್ಲ, ನಮ್ಮ ಮುಂಬರುವ ಬ್ಯಾಚ್ಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಲು ನಾವು ಸ್ಕಾಲರ್ಶಿಪ್ ಹಂಟ್ ಅನ್ನು ಸಹ ಆಯೋಜಿಸುತ್ತಿದ್ದೇವೆ. ನಿಮ್ಮ ಮಗುವಿನ ಭವಿಷ್ಯವನ್ನ ಉಜ್ಜಿಸಲು ಇದೊಂದು ಅದ್ಭುತ ಅವಕಾಶ. ಇವತ್ತಿನ ವಿಡಿಯೋದಲ್ಲಿ ರಿಸಲ್ಟ್ ನೋಡುವ ವಿಧಾನ ಹಿಡಿದು ಮುಂದಿನ ಪ್ಲಾನ್ ವರೆಗೂ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಕೂಡಲೇ ನಾನು ಹೇಳಿದ ವಿಧಾನದ ಮೂಲಕ ರಿಸಲ್ಟ್ ನ ಚೆಕ್ ಮಾಡಿ ನಿಮ್ಮ ಮಗುವಿಗೆ ಎಷ್ಟು ಅಂಕ ಬಂದಿದೆ ಅಂತ ಕೆಳಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಜೂನ್ 8ರ ಹೊಸ ಬ್ಯಾಚ್ ಗೆ ಸೇರಲು ಆಸಕ್ತಿ ಇರುವವರು ಕೂಡ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ ಈ ಉಪಯುಕ್ತ ಮಾಹಿತಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲೂ ಶೇರ್ ಮಾಡಿ. ಎಲ್ಲರಿಗೂ ಸಹಾಯವಾಗಲಿ ಮತ್ತು ಯಾರೆಲ್ಲ ಅಲ್ಪಸಂಖ್ಯಾತರ ಪರೀಕ್ಷೆಯನ್ನ ಬರೆದು ಅಂಕಗಳಿಗೋಸ್ಕರ ಕಾಯುತ್ತಿದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇಂತಹ ಮತ್ತು ಶೈಕ್ಷಣಿಕ ಅಪ್ಡೇಟ್ ಗಳಿಗಾಗಿ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.